ಇದರಲ್ಲಿ ನಾನು ರಾಜಕೀಯ ಮಾಡಲ್ಲ. 600 ವರ್ಷಗಳ ಹಿಂದೆ ವೀರಬ್ರಹ್ಮಯ್ಯನವರು ಅವರ ಶಿಷ್ಯ ಸಿದ್ದಯ್ಯ ಅಂತ ಮುಸಲ್ಮಾನ್, ಅರ್ಥ ಮಾಡ್ಕೊ. ಇಂಥವು 4-6 ಇದೆ. ನೀವು ನಂಜನಗೂಡು ದೇವಸ್ಥಾನದಲ್ಲಿ ಹೋಗ್ರಿ. ನಂಜನಗೂಡು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹಕೀಮ್ ಮಂಜುನಾಥ ಅಂತಿದೆ. ಹಕೀಮ್ ಶಿವನ ಹೆಸರು ಹಕೀಮ್ ಮಂಜುನಾಥ, ಹಕೀಮ್ ಶಿವ ಅಂತ ಹೇಳಿಬಿಟ್ಟು ಒಂದು ಕಟ್ಟಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ತಿದ್ದವರು ಪ್ರತಿ ವರ್ಷವೂ ಪ್ರತಿ ತಿಂಗಳೂ ಪೂಜೆಗಳನ್ನು ನಡೆಸ್ತಿದ್ದವರು ಯಾರು? ಟಿಪ್ಪು ಸುಲ್ತಾನ್. ಇದು 100 ವರ್ಷಗಳಿಂದ ನಾವು ಬಾಂಧವ್ಯ ಬೆಳೆಸ್ಕೊಂಬಂದಿದ್ದೀವಿ. ಅದನ್ನು ವಿಭಾಗ ಮಾಡಬಾರ್ದು ಮತ್ತು ಅವರವರ ಧರ್ಮ ಅವರಿಗೆ ಹೆಚ್ಚಿರ್ತಾರೆ. ಆದರೆ ಈ ರಾಷ್ಟ್ರಪತಿ ಮಾಡಿದ್ದೀವಿ ಅಬ್ದುಲ್ ಕಲಾಂ ಅವರು, ಈ ರಾಷ್ಟ್ರದ ಯಜಮಾನತನ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ರಥೋತ್ಸವದ ಕಾರ್ಯಕ್ರಮ ಮಾಡೋದ್ರಲ್ಲಿ ಅಷ್ಟು ಭಿನ್ನಾಭಿಪ್ರಾಯಗಳು ಏಕೆ ಬೇಕು ಅಂತ ನನಗೆ ಅರ್ಥವಾಗ್ತಾಯಿದೆ. ಈ ದೇಶ ಜಾತ್ಯತೀತ ರಾಷ್ಟ್ರ. ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳು ಬದುಕು ಸಂಕೇತಗಳು, ನಿದರ್ಶನಗಳು, ಕೆಲಸಗಳು ಮಾಡಿರೋವಿ. ಫಕ್ರುದ್ದೀನ್ ಅಹಮದ್ ಅವರು ಈ ರಾಷ್ಟ್ರದ ಅಧ್ಯಕ್ಷರು ಮಾಡಿದ್ದೀವಿ. ಜಾಕೀರ್ ಹುಸೇನ್ ಅವ್ರನ್ನ ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ. ಕಲಾಂ ಅವ್ರನ್ನ ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ. ಎಲ್ಲಿ ಯಾಕೆ ಈ ಭೇದ ಭಾವನೆಗಳು? ಇದರಿಂದ ದೂರ ಸರಿದ್ರೆ ಸಮಾಜಗಳು ಶಾಂತಿ ಇದ್ದಿರ್ತವೆ ಅಂತ ನನ್ನ ಅಭಿಪ್ರಾಯ. GST ಪರಿಷ್ಕರಣೆ ಆದರೆ ರಾಜ್ಯ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ ಅಂತ. ಇದರಲ್ಲಿ ನಾನು ರಾಜಕೀಯ ಮಾಡಲ್ಲ. 600 ವರ್ಷಗಳ ಹಿಂದೆ ವೀರಬ್ರಹ್ಮಯ್ಯನವರು ಅವರ ಶಿಷ್ಯ ಸಿದ್ದಯ್ಯ ಅಂತ ಮುಸಲ್ಮಾನ್, ಅರ್ಥ ಮಾಡ್ಕೊ. ಇಂಥವು 4-6 ಇದೆ. ನೀವು ನಂಜನಗೂಡು ದೇವಸ್ಥಾನದಲ್ಲಿ ಹೋಗ್ರಿ. ನಂಜನಗೂಡು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಹಕೀಮ್ ಮಂಜುನಾಥ ಅಂತಿದೆ. ಹಕೀಮ್ ಶಿವನ ಹೆಸರು ಹಕೀಮ್ ಮಂಜುನಾಥ, ಹಕೀಮ್ ಶಿವ ಅಂತ ಹೇಳಿಬಿಟ್ಟು ಒಂದು ಕಟ್ಟಿ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಆ ರಂಗನಾಥ ಸ್ವಾಮಿಗೆ ಪೂಜೆ ಮಾಡ್ತಿದ್ದವರು ಪ್ರತಿ ವರ್ಷವೂ ಪ್ರತಿ ತಿಂಗಳೂ ಪೂಜೆಗಳನ್ನು ನಡೆಸ್ತಿದ್ದವರು ಯಾರು? ಟಿಪ್ಪು ಸುಲ್ತಾನ್. ಇದು 100 ವರ್ಷಗಳಿಂದ ನಾವು ಬಾಂಧವ್ಯ ಬೆಳೆಸ್ಕೊಂಬಂದಿದ್ದೀವಿ. ಅದನ್ನು ವಿಭಾಗ ಮಾಡಬಾರ್ದು ಮತ್ತು ಅವರವರ ಧರ್ಮ ಅವರಿಗೆ ಹೆಚ್ಚಿರ್ತಾರೆ. ಆದರೆ ಈ ರಾಷ್ಟ್ರಪತಿ ಮಾಡಿದ್ದೀವಿ ಅಬ್ದುಲ್ ಕಲಾಂ ಅವರು, ಈ ರಾಷ್ಟ್ರದ ಯಜಮಾನತನ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ರಥೋತ್ಸವದ ಕಾರ್ಯಕ್ರಮ ಮಾಡೋದ್ರಲ್ಲಿ ಅಷ್ಟು ಭಿನ್ನಾಭಿಪ್ರಾಯಗಳು ಏಕೆ ಬೇಕು ಅಂತ ನನಗೆ ಅರ್ಥವಾಗ್ತಾಯಿದೆ. ಈ ದೇಶ ಜಾತ್ಯತೀತ ರಾಷ್ಟ್ರ. ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬಾಳು ಬದುಕು ಸಂಕೇತಗಳು, ನಿದರ್ಶನಗಳು, ಕೆಲಸಗಳು ಮಾಡಿರೋವಿ. ಫಕ್ರುದ್ದೀನ್ ಅಹಮದ್ ಅವರು ಈ ರಾಷ್ಟ್ರದ ಅಧ್ಯಕ್ಷರು ಮಾಡಿದ್ದೀವಿ. ಜಾಕೀರ್ ಹುಸೇನ್ ಅವ್ರನ್ನ ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ. ಕಲಾಂ ಅವ್ರನ್ನ ರಾಷ್ಟ್ರಾಧ್ಯಕ್ಷರು ಮಾಡಿದ್ದೀವಿ. ಎಲ್ಲಿ ಯಾಕೆ ಈ ಭೇದ ಭಾವನೆಗಳು? ಇದರಿಂದ ದೂರ ಸರಿದ್ರೆ ಸಮಾಜಗಳು ಶಾಂತಿ ಇದ್ದಿರ್ತವೆ ಅಂತ ನನ್ನ ಅಭಿಪ್ರಾಯ. GST ಪರಿಷ್ಕರಣೆ ಆದರೆ ರಾಜ್ಯ ಬೊಕ್ಕಸಕ್ಕೆ ತೊಂದರೆ ಆಗುತ್ತೆ ಅಂತ.